ಹೆಂಗ ಅನಸ್ತಾ ಮನಿ ಎಲ್ಲ ನಾನ ನೋಡ ತಯಾರಿ ನಡೆಸಿರೋದು ಹಂಗೈತಿ ಹಿಂಗ ಇರ್ಬೇಕು ಅಂತ ಹೇಳಿ ನಾನ ಕಟ್ಸಿಸೇನಿ. ಪಸಂದ್ ಆಗೈತಕ್ಕ, ಮಸ್ತ್ ಆಗೈತಿ ಮನಿ ಮಾತ್ರ ಅಡ್ಡಿ ಇಲ್ಲ. ನಾ ಹೆಂಗೆ ಅನ್ಕೊಂಡಿದ್ದೆ ಹಂಗ ಆಗೈತಿ. ಆದ್ರೆ ಇನ್ನೊಂಚೂರು ಇದಾಗಬೇಕಿತ್ತು, ಇರ್ಲಿ ಆದ್ರೆ ಚಂದ ಆಗೈತಕ್ಕ. ಈ ಸೋಫಾ ಗಿಪ್ಪ ಇವೆಲ್ಲ ಮಾವಾರ ಸಾಗವಾನಿ ಕಟ್ಟಿಗೆ ಮಾಡ್ಸ್ಯಾರನ? ಇವು ಅಪ್ಪ ಮಾಡಿಸ್ಕೊಟ್ಟಿದ್ವು. ಅಲ್ಲಿ ಹಿಂದೆ 2 ಸೋಫಾ ಅದಾವಲ್ಲ, ಅವು ನಮ್ಮ ಮನ್ಯಾಗ ನಾವು ತರಿಸಿಟ್ಕೊಂಡಿದ್ವಲ್ಲ, ಅವು ನಂಗೆ ಬೇಕೇವ ಅಂದಿದ್ದಕ್ಕೆ ಪಾಪ ಇಲ್ಲೇ ಕೊಟ್ಟವ. ಚಂದ ಆಗೈತಿ ರೀ, ಭಾರಿ ಮಸ್ತ್ ಆಗೈತ್ರಿ. ಇರ್ಲಿ ಅಡ್ಡಿ ಇಲ್ಲ, ಇದ್ರೊಳಗೆ ಚೊಕ್ಕ ಆಗೈತಿ. ಆದ್ರೆ ಆ ಕಡೆ ಮನಿ ಭಾಳ ದೊಡ್ಡದಾಗೈತ್ರಿ, ಮಸ್ತ್ ಆಗೈತಲ್ಲ. ಇರ್ಲಿ ಬಿಡ, ಮನಿ ಸಣ್ಣದಿದ್ರೆ ಏನಾತ, ಚಲೋನ ಐತಿ ಅಂದಂಗ್ರಿ. ಸಂತಿ ಚೀಟಿ ಬರ್ದೇನಲ್ಲ, ಅವೆಲ್ಲ ಸಂತಿ ತೊಗೊಂಬರ್ಬೇಕು ನೋಡ್ರಿ ಮನೆಗೆ. ಮತ್ತೆ ಅಡಿಗೆ ಮಾಡ್ಕೊಳಕ್ ಬೇಕಲ್ಲ. ಈಗ ಸದ್ಯಕ್ಕೆ ಇವತ್ತು ಈಗ ಮಧ್ಯಾಹ್ನಕ್ಕೆ ರಾತ್ರಿಗೆ ನಮ್ಮ ಮನ್ಯಾಗ ಉಣ್ರಿ, ನಾಳೆ ಬೆಳಗ್ಗೆ ನಾಷ್ಟ ಮಾಡ್ಕೊಳ್ಳುವಂತಿ. ಸಂತಿ ಅಷ್ಟ್ರೊಳಗೆ ತರ್ತಾರ ಇವ್ರು, ಏನಂತಿ? ಇವತ್ತ ಮನ್ಯಾಗ ಅದೀನಿ. ಏನೇನು ಬೇಕು ಹೇಳ, ಚೀಟಿ ಬರ್ದು ಕೊಡು, ನಾ ತೊಗೊಂಬರ್ತೀನಿ. ಚೀಟಿ ಬರ್ಯಾಕ ಏನೈತ್ರಿ, ಶೆಟ್ರ ಅಂಗಡಿಗೆ ಹೋರಿ, ರವಾ ಸಕ್ರಿ ಎಣ್ಣೆ ಬೇಕಾಗಿರೋದು ಆಗ್ಲಿ. ನಾ ಬೇಕಾದ್ರೆ ಫೋನ್ಯಾಗ ಎಲ್ಲ ಓದ್ರಿ, ವಾಟ್ಸಪ್ ಮಾಡ್ತೇನಂತ. ಸರಿ, ನಾ ಮನೆ ಕಡೆ ಹೋಗ್ಬರ್ತೇನೆ ತಡಿ. ನೀನು ನೋಡಿ ಮನೆ ಹೆಂಗೈತೆ ಏನು ನೋಡ್ಕೋ, ನಾ ಮನೆ ಕಡೆ ಹೋಗ್ಬರ್ತೇನೆ. ಅಂದಂಗ್ರಿ ಮಕ್ಕಳಕ್ಕೆ ಹಾಸಿಗೆ ಅದಾವ? ಏನಿಲ್ಲ, ಇಲ್ಲ ಮಕ್ಕಳಕ್ಕೆ ಹಾಸಿಗೆ ಇಲ್ಲಿಲ್ಲೇ, ಅಲ್ಲೇ ಅದಾವ. ಒಂದು ಹೊಚ್ಕೊಳ್ಳೋದು, ಒಂದು ದಿಂಬ, ಆಮ್ಯಾಗ ಗಾದಿ ಇನ್ನೂ ಹಾಕ್ಸಿಲ್ಲ, ಹಾಕಿಸ್ಬೇಕು. ಅವರು ಮೊದ್ಲು ಅದು ಎಂಥದ ಬೆಡ್ ಅನ್ಲವ ಆಕಿ, ಡೂರೋಪ್ಲೆಕ್ಸ್ ಅಂತವ, ಡೂರೋಪ್ಲೆಕ್ಸ್. ಅದೇ ಹಿಂಗ ಇದ್ರ ಚಿತ್ರ ಇತ್ತದ ಯಾವ್ದ ಪ್ರಾಣಿದು, ಅದನ್ನ ತರಿಸಿ ಅಕ್ಷಾಳ ಮೆತ್ತೂಗ ಎಂಥ ಚಂದ ಐತಿ ಗೊತ್ತಾನು. ಯವ್ವ ನೀವು ಅಂಥದ ಒಂದು ತರಿಸ್ಕೊಂಡ್ಬಿಡ್ರಲ್ಲ ರೀ. ನಾವು ಅಂಥದ ತರಿಸ್ಕೊಳ್ಳನ್ರಿ. ಏನು ಈ ಹಳ್ಳಿ ಹಾಕ್ಸೋ ಗಾದಿದ್ ಬೇಡ. ಅದೆಂಥದ ಈ ಹೊಸ್ದಾಗೆಲ್ಲ ಈ ಎಲ್ಲರೂ ಹೇಳಕತ್ತಾರಲ್ರಿ, ಇದು ಈಮಾ ಮ್ಯಾಟ್ರಿಕ್ಸ್ ಏನ MM ಅಡ್ರೆಸ್ಸ. ಯೋ ಅಕ್ಕ ಅದನ್ನ ತರ್ಸನ್ರಿ. ಎಷ್ಟು ಬೆಡ್ಡಿಗೆ ರೊಕ್ಕ ನಂಗೆ ಗೊತ್ತಿಲ್ಲ. ಭಾಳ ಇಲ್ಲ, ಒಂದು 14,000 10,000 ಹಿಂಗೆಲ್ಲಾರ ಇರ್ಬೋದಷ್ಟೇ. ಓ ಮಾರಾಯ, ಅಷ್ಟು ರೊಕ್ಕ ಕೊಟ್ಟ 4,000 ಖರ್ಚು ಮಾಡಿದ್ರೆ ಎಂತ ಬೇಕಂತ ಗಾದಿ ತಯಾರಕತಿ. ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು. ಇವೆಲ್ಲ ಸುಮ್ಮನೆ ಅಷ್ಟು ಚಲೋ ಅಲ್ಲ ಅಂತೀನಿ ನಾ. ನಾವು ಇಂಪ್ರೂವೈಸ್ ಆಗ್ಬೇಕ್ರಿ, ಅಪ್ಡೇಟ್ ಆಗ್ಬೇಕು. ನೀವು ಚಲೋ ಇರ್ತೈತಿ, ಯಾಕೆ ಚಲೋ ಇರಂಗಿಲ್ಲ, ಎಲ್ಲ ಚಲೋ ಇರ್ತೈತಿ. ನೀವು ಎಲ್ಲದೊಂದಕ್ಕೂ ಅದು ಬೇಡ ಇದು ಬೇಡ ಅನ್ಬೇಡ್ರಿ. ಅಲ್ಲ, ನಮ್ಮ ರೂಮ್ನಾಗ ಇತ್ತಲ್ಲ, ನಮ್ಮ ಪಲ್ಲಂಗ್ನಾಗ ಅದನ್ನೇ ತೊಗೊಂಬಂದು ಹಾಕೊಂಡ್ರ ಆತ. ಹಾಳಾಗಿತ್ರಿ ಅದ. ಕಬರ್ಗೇಡಿ, ಸದ್ಯಕ್ಕೆ ಈಗ ಕೂಸು ಹುಚ್ಚಿ ಹೋಯ್ತೈತಿ. ಏನ ಒಂದು 2 ವರ್ಷದ ಆಗಮಟನು ಇದೇ ಗಾದಿ ಇರ್ಲಿ, ಆಮೇಲೆ ಹೊಸ ತರನಂತ. ಯಾಕಂದ್ರೆ ಈಗ ಪಾಪು ಹುಚ್ಚಿ ಹೋಯ್ತೈತಲ್ಲ, ದೌಡ್ ಹಾಳಾಗ್ಬಿಡ್ತೈತಿ ನೋಡು. ಕಂಡಾಬಿಟ್ಟು ರೊಕ್ಕ ಕೊಟ್ಟೋದನ್ನ ತರಿಸಿ ಹಾಕ್ಸಿ ಹುಚ್ಚಿ ಹೋದೋದು ಹಾಳಾಗೋಕತಿ. ಅದಕ್ಕೆ ಈಗ ಸದ್ಯಕ್ಕೆ ಇರು ಹಳೇದನ್ನ ಉಪಯೋಗ ಮಾಡೋನು. ಅದು ಹುಚ್ಚಿ ಹೋದು ಲಡ್ಡಾಗಿ ಹಾಳಾಕೈತಲ್ಲ, ಅವಾಗ ಏನು ಮಾಡೋನು, ಹೊಸ ತರೋನಂತ. ಹೆಂಗಂತಿ? ನೀವು ಹೇಳೋದು ಬರಬರಿನೇ. ಕೂಸು ಹುಚ್ಚಿ ಹೋಯ್ತೈತಿ, ಈಗ ಗಾದಿ ಹಾಳಾಕತಿ. ಆತ್ ತೋರಿ, ಹಂಗೆ ಮಾಡೋದಂತ ಬಂತಡಿ. ಅಲ್ಲ, ಅವ್ರ ಮನೆ ದೊಡ್ಡದೈತಿ ಅಂದೆಲ್ಲ ನೀನು. ಏನು ಕಬರ್ಗೇಡಿ ಅವ್ರ ಮನೆ ದೊಡ್ಡದೈತಿ ಅಂತಂದ್ರೆ ಇಲ್ಲಿ ನೋಡಿಲ್ಲೇ ಏನದ ಇದು ಬರೀ ಸಾಲ ಮಾಡಿ ಕಟ್ಟಿಸ್ಕೊಂಡಾಗ ಗೊತ್ತಲ್ಲ ನಿಂಗೆ, ಹೇಳೇನಲ್ಲ. ಅವ್ರ ಮನೆ ಒಳಗೆ ನೋಡಿಲ್ಲಲ್ಲ ನೀನು. ಆಮ್ಯಾಗ ಬೇಕಾದ್ರೆ ಹೋಗಿ ನೋಡು ಅಂತ ಸುಮ್ಮನೆ. ಅದ್ರಾಗ ಅವ್ರ ಮನೆಗೆ ಅವ್ರವ್ ಬಂದಾಳ ದುರ್ಗವ್ನಂತಕ್ಕೆ. ಈ ಸಣ್ಣ ಹುಡ್ರಂಗೆ ಚಸ್ಮಾ ಹಾಕೊಂಡು ನಿಂತಿರ್ತೈತೆ, ಅದು 3 ಹೊತ್ತು ಬಗಲ್ ಬಂಡಿ ಅಂಗಿ ಹಾಕ್ಕೊಂಡು ಚಸ್ಮಾ ಹಾಕೊಂಡು ನಿಂತಿರ್ತೈತೆ. ಮ್ಯಾನ್ಗೇಡಿ ಏನಪ್ಪ ಸಿಟಿ ಆಗೋದೇನಂದ್ರೆ ದೊಡ್ಡ ಆಗಾದ 2 ಕೊಂಬ ಬರ್ತಾವು. ಏನು ಕಮ್ಮನ ಅರ್ಬಿ ಹಾಕೋಬಾರ್ದನ, ಇದನ್ನ ಹಾಕೊಂಡು ನಿಂತು ಬಿಡ್ತೈತೆ. ಇವಾಗ ನೋಡಿದ್ರು ಆಕೆಗೆ ರೇಖಾ ಬಾ ಅಂತ ಕರಿಯ ಮಟ್ಟ ನೀ ಏನು ಹೋಗ್ಬೇಡ ಅವ್ರ ಮನೆಗೆ. ಕರಿತಾಳ, ಕರಿಲಾರ್ದಂಗೆ ಏನಿರಲ್ಲ, ಮನೆ ತೋರಿಸ್ಬೇಕಲ್ಲ. ಕರ್ದೇ ಕರಿತಾಳ, ನೋಡ್ತೀರ. ಆತಕ್ಕ ಹಂಗಾಗ್ಲಿ ನಡಿಯಕ್ಕ, ನಂದು ಹೊಟ್ಟೆ ಭಾಳ ಹಸ್ತೈತಿ, ಊಟ ಮಾಡೋಣ ನಡಿ ಹಂಗಾರ. ಅಕ್ಕ ಈ ಬಾಗ್ಲಿಕ್ಕೆ ಹೊಸ ಡಿಸೈನ್ ಅವು ಏನೇನು ಕರಿಟನ್ ಬಂದಾವಲ್ಲಕ್ಕ, ಅದನ್ನ ಆರ್ಡರ್ ಮಾಡ್ತೇನೆ ತಡಿಯಕ್ಕ, ಚಂದ ಕಾಣ್ತತಿನ. ಅತಿ ಮೀರಿ ರೊಕ್ಕ ಹಾಳು ಮಾಡಬೇಡ. ಏನ ಅದನ್ನ ಆರ್ಡರ್ ಮಾಡ್ತೇನೆ ಇದನ್ನ ಆರ್ಡರ್ ಮಾಡ್ತೇನೆ ಅಂತೇಳಿ ಮುಕ್ಕಳೇರಿ ರೊಕ್ಕ ಅಲ್ಲೆಲ್ಲ ಫೋನ್ಯಾಗ ತಂದು ಕೊಡೋರಿಗೆ ಮತ್ತೆ ಬೇರೆ ರೊಕ್ಕ ಇರ್ತದೆ ಅದ್ರಾಗ ಸೇರಿ. ನಾ ಅಂತೀನಿ ಪೇಟ್ಯಾಗ ಹೋಗಿ ಒಂದು ಬಿಟ್ಟು 2 ಅಂಗಡಿ ಹುಡುಕಾಡಿದ್ರೆ ಸಿಗ್ಲಾರ್ದು ಯಾವ್ದಾವು ಬಾಗಲ್ ಪಡ್ದೇನ ಸಿಗ್ತಾವ. ಸುಮ್ಮನಿರು, ಹೋಗಿ ತರೋಣಂತ ದುರ್ಗದ ಬೆಲೆ ಬೇಕಾರೆ. ಇಲ್ಲ ನಾನಾ ತಗೋದ ತಂದು ಕೊಡ್ತೇನೆ ಅಂತ ಇನ್ನೊಂದು ಬೇಕಾರೆ ರೊಕ್ಕ ಕೊಡುವಂತಿ. ಏನು ಆದ್ರೆ ಸುಳ್ಳ ಇವಕ್ಕೆಲ್ಲ ಇವ್ನ ಫೋನ್ಯಾಗೆಲ್ಲ ತರಿಸ್ಬೇಡ. ಮುಕ್ಕಳೇರಿ ರೊಕ್ಕ 100-150 ರೂಪಾಯಿದಾಗ ಆಗೋ ಕೆಲಸ ನಮ್ಮ 300-400 ರೂಪಾಯಿ ತಗೋತಾರ ಅವ್ರು. ನಡಿ ಹೋಗನ್, ನಡಿ ಊಟ ಮಾಡಿ ನಡಿ. ಅಯ್ಯೋ ಬಂದ್ರೆ ಯವ್ವ ಇತ್ತಾಗ ಬರಾಕತ್ತಾರ. ಕರಿ ಒಳಗೆ ಕರಿ. ಅಲ್ಲ ಇದು ಗಂಗಾ ಇರಮಕ್ಕ, ನಾ ಹೇಳಲಿಲ್ಲ ಕರಿತಾಳ ಅಂತೇಳಿ. ಮತಸ್ ಬರ್ರಿ, ಹಂಗ ಹೊಂಟಿರಲ್ಲ ಇಲ್ಲಿ ಮಟ್ಟ ಬಂದು ಹಂಗ ಹೊಂಟಿರಿ. ಯಾವಾಗ ಬಂದೆ ಗಂಗಾ? ಈಗ ಬಂದು ನೋಡಕ್ಕವ. ಈಗ ಇನ್ನೇದಾಗ ಬಂದ ಅಲ್ಲ ಅತ್ತಿಯರ ಮನ್ಯಾಗ ನಿಂತಂಗ ಮಾಡಿ ನಮ್ಮ ಮನೆ ನೋಡ್ಕೊಂಡೆ ನೋಡಿ ಮತ್ತೆ ಹೊಂಟಿದ್ವಿ ನೋಡ್ರಿ. ಆರಾಮಿದ್ದೀರ ಅವರ? ಯಾವಾಗ ಬಂದ್ರಿ? ನಿನ್ನೆ ಬಂದು ನೋಡವ. ನಾನು ನಿನ್ನೆ ಬಂದೇನೆ, ಇವತ್ತು ಹೋಗ್ಬೇಕಂತ ಹೊಂಟಿದ್ದೆ. ಈಗಿನ ಇನ್ನೊಂದು 2 ದಿನ ಇದ್ದೋಗಂತ ಗಂಟು ಬಿದ್ದಾಳ. ಒಲ್ಲೆಂದ್ರು ಕೇಳವಳ್ಳ. ಅಯ್ಯೋ ಇದ್ದು ಹೋಗ್ರಲ್ಲ. ಅಯ್ಯ ಅಲ್ಲ, ಒಂದು 4 ದಿನ ಇದ್ದು ಹೋಗೋದಪ್ಪ ಮಗಳ ಮನ್ಯಾಗ. ಏನು ಅತ್ತೆ ಬೀಗ್ತೆ ಅವ್ರ ಇವ್ರ ಯಾರ ಗದ್ಲ ಐತಪ್ಪ ಮನ್ಯಾಗ ಅನ್ನಂಗಿಲ್ಲ, ಏನಿಲ್ಲ. ಗಂಡ ಏನ್ತಿ ನೀವೊಬ್ರು ಇರಿ. 4 ದಿನ 8 ದಿನ ಇದ್ದು ಹೋರಿ ಪಾಪ. ಅವಸರ ಏನೈತೆ ಅಲ್ಲಿ ಹೋಗಿ ಮಾಡದಾರ. ಇರ್ತೇನೆ. ಮತ್ತು ನನ್ನ ಮಗಳ ಮನ್ಯಾಗ ಇರ್ಲಾರ್ದು ಇನ್ನೇನು ಮಾಡಲಿ ಹೇಳ್ರಿ. ಬಾ ಇರು ಅಂದಿಂದಾರ ಇರಲೇಬೇಕಲ್ಲ.
ಅಂದಂಗೆ ಪಾಪು ಅಲ್ಲಿ ಅತ್ತಿಯರ ಮನ್ಯಾಗ ಐತಿ. ಅಂದ್ರೆ ಅತ್ತೆ ಅಲ್ಲಿ ಬಂದೆಲ್ಲ ಮಾವಾರ ಅತ್ತಿಯರು ಎತ್ಕೊಂಡು ಆಡಾತಿದ್ರ. ಅದಕ್ಕೆ ನಾನು ಹಂಗಾರ ಒಬ್ಬಕ್ಕೆ ಬಂದಿತ್ತಾಗ ಊಟಕ್ಕೆ ಹೊಂಟೇನೀಗ ಅಲ್ಲಿ. ಅಡುಗೆ ಅಲ್ಲೇ ಮಾಡ್ಯಾರನ? ಹಾಂ, ಅಡುಗೆ ಅಲ್ಲೇ ಮಾಡ್ಯಾರ. ಊಟಕ್ಕೆ ಬಾ ಅಂತ ಕರೆದಾರ. ಹ್ಞೂ ಅಂತ ಹೇಳೇನೀಗ. ಓ, ಅಡುಗೆ ಅತ್ತಿಯರು ಮಾಡ್ಯಾರ ನೀವತ್ತು? ಚಲೋ ಬಿಡುವ. ನೋಡು, ಹಿಂಗೆ ಬಂದ್ರೆ ಕರೆದು ಅಡುಗೆ ಮಾಡ್ತಾರೆ. ನಮ್ಮನೆ ನಮ್ಮವ್ ಬಂದು ನಿನ್ನೆ ಬಂದಾಳ, ಯಾರು ಕರೆದು ಒಂದು ಕಪ್ ಚಾನು ಕೊಟ್ಟಿಲ್ಲ ಬಿಡ. ಅಲ್ಲ ಹೋಗ್ಲಿ ಬಿಡ. ಮಿಟಕ್ಲಾಡಿ ಇವರು ಕಡ್ಕೊಂಬಂದಿದ್ದೆಲ್ಲ ಮಗಳ ಮನೆಗೆ ಅಟ್ಟ ಕೊಟ್ಟಾಳ. ಈಗಿನ ಕರೆ ನಾವು ಚಾ ಕೊಡ್ಬೇಕಿತ್ತಂತ. ಇಂಥ ಬುಬ್ಬುಣಿ ಮಾತಾಡೋದಕ್ಕೆ ಮತ್ತೆ ತೆರಿ ಕೆಡೋದಾತಾಗ. ಏನು ಇವ್ರವ್ ದಡ್ಡಿಗೆ ಬಸರಿ ಪಾಪ ಬಾಣ್ತಿ ಈಕಿಗೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ, ಚಾ ಕುಡಿಯೋಕ್ಕಾಗಲ್ಲ ಅಂತೇಳಿ ಮಗಳ ಮನೆಗೆ ಬಂದು ಶಟದಾಳ. ಮತ್ತೆ ನಾವೇನು ಕರೆಯೋದು? ಅಯ್ಯೋ, ಮಗಳ ಮನೆಗೆ ಬಂದಾರ, ಏನು ಕಡಿಮೆ ಹೇಳ್ರಿ. ಆಕಿ ಏನು ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋತಾಳ ಬಿಡ. ಅದ್ರಾಗ ಏನೈತಿ? ಹೋಲ್ ಬಿಡು, ಯಾರು ಕರೆದೇನು ಚಾ ಕೊಟ್ರೇನು ಬಿಟ್ರೇನು ಅದೇ ಇರಲಿ, ಹಂಗೆ ಇರೋದಪ್ಪ. ಇದು ನಾನೊಂದಿಟ್ಟು ಮಕ್ಕೋತೀನೋ, ಯಾಕೆ ತಲೆ ಹೊಡ್ಯಾಕತ್ತೈತಿ. ಲತಾ, ಮನೆ ಚಂದಾಗ್ಯಾವಲ್ಲ, ಎರಡೂ ಮನಿನೂ ಮಸ್ತಾಗ್ಯಾವ. ಬಾರ ನಮ್ಮ ಮನೆ ನೋಡ್ಬಾ ಒಳಗೆ. ಮನೆ ಭಾಳ ಚಂದ ಐತಕ್ಕ. ಇಲ್ಲೇ ಹೊರಗೆ ನೋಡಿಲ್ಲ ಎಷ್ಟು ಚಂದ ಕಾಣಕತ್ತೈತಿ. ಏನೇನೋ ಟಿವಿ ಗಿವಿ ಎಲ್ಲ ಸೋಫಾ ಗೀಪ ಬೇರೆ ಬೇರೆ ಹಾಕಿಸಿ ಭಾರಿ ಮಾಡಿ ಬಿಡಕ್ಕ. ಹ್ಞೂ, ಮತ್ತೆ ಜೀವನದಾಗ ಒಮ್ಮೆ ಮನೆ ಕಟ್ಕೊಳ್ಳೋದು, ಒಮ್ಮೆ ಎಲ್ಲ ತರೋದು ಅಂಥವಿಂಥವಂಥ ಜೀವನ ಪೂರ್ತಿ ಅಡ್ಜಸ್ಟ್ಮೆಂಟ್ ಇರೋದಕ್ಕಿಂತ ಏನೇನು ಬೇಕು ಎಲ್ಲ ತಂದು ಚಂದ ಕಾಣುವಂಗೆ ಇರೋದು ಚಲೋ ಅಲ್ಲನ. ಹೌದಕ್ಕ. ಬಾ ಒಳಗೆ ನೋಡ್ಬಾ. ಹಂಗಾರೆ ನಿಮ್ಮ ಮನೆ ನೋಡ್ರಿ, ನಾ ಹೋಗಿ ತಾಟಸ್ತೀನಿ. ಅತ್ತಿಯರು ಮಾವರು ಹೊಟ್ಟಿಸ್ಕೊಂಡಿರ್ಬೇಕು, ಅವ್ರಿಗೆ ಅದು ತಾಟ ಹಚ್ಚಿ ತಯಾರು ಮಾಡ್ತೀನಿ. ಮನೆ ನೋಡಿ ಬಂದ್ಬಿಡ ಈಕಿನಲ್ಲ ಗಂಗ. ಬಾ ಆಕಿ ನೋಡ್ಯಾಳ ಬಾ, 20 ಸಲ ಮನಿನ ನೀ ನೋಡ್ಬಾ. ಅಲ್ಲ, ಆಕಿ ಈರಮ್ಮನ್ ನೋಡಿದ್ರೆ ಭಾಳ ಕಳ ಬಂದಾಳಲ್ಲ, ಹೊಟ್ಟಿಲೇನಾರ ಅದಾಳ ಕೇಳಂತಳಿ. ಯೂ ಅಕ್ಕ, ಏನಕ್ಕ ಇಷ್ಟು ಚಂದಾಗೈತಿ? ಹ್ಞೂ, ಮಸ್ತಾಗೈತಲ್ಲಕ್ಕ. ಅಡುಗೆ ಮನೆ ಬರೀ ಐತಿ, ಏನೇನೋ ಸಾಮಾನು ಅದಾವಿಲ್ಲೇ. ರೂಮು ಮಸ್ತಾಗೈತಕ್ಕ. ದೇವ್ರ ಮನೆ ಚಂದಾಗೈತಕ್ಕ. ಭಾರಿ ಆಗೈತಿ ಮಸ್ತಾಗೈತಕ್ಕ. ಅಂದಂಗ ನಿಮ್ಮ ಅಕ್ಕ ಭಾರಿ ಕಳ ಬಂದಾಳ. ಇದು ಏನಾರ ಹಸ್ತಾಳನ? ಏನಿಲ್ರಿ, ಹೊಟ್ಟಿಲದಾಳಲ್ಲ, ಮಕ್ಕ ಕಳ ಬಂದೈತಿ. ಹೊಟ್ಟಿಲದಾಳ? ನಮಗೊಂದು ಮಾತು ಹೇಳಿಲ್ಲ. ಹೆಸ್ರಾಗೈತಿ 2.5 ತಿಂಗಳೇನ ಅಂದಂಗ ಆತಪ್ಪ. ನೋಡು, ಇಲ್ಲೇ ಇದ್ದ ನಮ್ಗೊಂದು ವಿಚಾರ ಗೊತ್ತಿಲ್ಲ. ಯಾಕೆ ನಾವೇನು ಹೇಳಿದ್ರೆ ನನ್ನ ಕೈ ಕಸ್ಕೊಂತಿದ್ವೇನ? ಅಲ್ಲ, ಹಿಂಗೆ ಮಾಡೋದಕ್ಕೆ ನೋಡುವ ಬೇಜಾರಾಗದ ನನಗೆ. ಮತ್ತೆ ಎಲ್ಲ ಮುಚ್ಚುಮರಿನೇ ಮಾಡೋದು. ಅಯ್ಯೋ ಅಕ್ಕ, ಆಕಿ ಹೇಳ್ಬೇಕಂತಿದ್ಲ, ಏನ ಗದ್ದೆಲ್ಲ ಮರ್ತಿರ್ಬೇಕು. ತಗ, ಅದೇಂಗೆ ಮರ್ತಾರ, ಹೇಳ್ಬಾರ್ದು ಅಂತೇಳಿ ಬಿಟ್ಟಾಳ. ಹೋಲ್ ಬಿಡವ, ಎತ್ತಾಗ ಒಟ್ಟು ಒಳ್ಳೇದಾಗಲಿ. ಅಕ್ಕ, ಹಂಗೆ ಅಂದಂಗೆ ನಿಮ್ದು ಯಾವಾಗ ಬೇಬಿ ಪ್ಲ್ಯಾನ್? ಮಾಡ್ಕೋಬೇಕು ಈಗ. ನಾನು ಮೊನ್ನೆ ದವಾಖಾನೆ ತೋರಿಸ್ಕೊಂಬಂದೇನಿ. ನಾನು ಮತ್ತೇನು ಹಿಂಗೆ ಬಿಟ್ರೆ ನಡೆಯಂಗಿಲ್ಲ, ತೋರಿಸ್ಕೊಳತ್ತೀನಿ ಈಗ. ಅಕ್ಕ ಇನ್ನೂ ಸಣ್ಣ ವಯಸ್ಸು. ಸರಿ, ನಾ ಹೊಕ್ಕನೆ ಕಾಲ್ ಮತ್ತೆ ಕಾಯ್ತಿರ್ತಾರ. ನಿಮ್ದು ಊಟಕ್ಕ ಮಾಡ್ಬೇಕವ ಈಗ. ಇವ್ರ ಕೆಲ್ಸಕ್ಕೋಗ್ಯಾರ. ಇವತ್ತು ನಾ ಸುಟಿ ಮಾಡಿದ್ದೆ, ಊಟ ಮಾಡ್ತೇವೆ ಈಗ. ಆತಕ್ಕ. ನೋಡ್ದೇನೆ ಎಲ್ಲರೂ ಒಕ್ಕಟ್ಟಾಗಿ ನಿನ್ನೊಬ್ಬಕ್ಕಿನ್ನ ಬೇರೆ ಮಾಡ್ತಾರ. ಒಕ್ಕಟ್ಟ ಹಾಕಿ ಏನೈತೆ ಬಿಡವ. ಬಾಣ್ತಿಲ್ಲ, ಇವತ್ತು ಊರಿಂದ ಬಂದಾಳ, ಏನು ಅಡುಗೆ ಮಾಡ್ಕೊತಾಳ ಅಂತ ಅಲ್ಲಿ ಮಾಡಿರ್ಬೇಕು. ಅಕ್ಕಲ್ಲ ಎಷ್ಟೇ ಆದರೂ ಮತ್ತೆ ತಂಗಿನಲ್ಲಿ ಬಿಟ್ಕೊಡ್ತಾಳ. ನೋಡು, ಏನಾದರೂ ನೀನೊಂದು ಹಡಿದ ಲಕ್ಷ ಕೊಡು, ಕೂಸ ಆಗ್ಬೇಕು ದೌಡು, ಇಲ್ಲಾಂದ್ರೆ ಬೆಲೆ ಇರಂಗಿಲ್ಲ. ಅದಕ್ಕೆ ಬೇವ ನಾನು ತೋರಿಸ್ಕೊಳತ್ತೀನಿ, ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅಕ್ಕ ನಡಿಯ, ಊಟ ಮಾಡೋಣ. ಯಪ್ಪ, ಜೋರು ಜಗಳ ಆಗಕತ್ತೈತಿ. ಮದುವೆ ಮಾಡ್ಕೊಂಬಂದಾನಲ್ಲ, ನಾನು ಸ್ವಲ್ಪ ನೋಡಿದೆ, ನಿಂದಾಕೋಲಿಲ್ಲ, ಬಂದ್ಬಿಟ್ಟೆ. ಏನು ಜೋರು ಜಗಳ ಆಗತ್ತೈತಿ? ಮಗ ಇಷ್ಟ ಇಲ್ಲದ ಮದುವೆ ಮಾಡ್ಕೊಂಬಂದಾನಂತೆ ಹಾರಾಡಕತ್ತಿರ್ಬೇಕು. ಹಿಂಗೆ ಮಾಡಿದ್ರೆ ಅವ್ನ ದಾರಿ ಅವ ನೋಡ್ಕೊಂತಾನ, ಇವ್ ಮಂಗ್ಯಾನ ಗತೆ ಕುಂದಿರ್ತಾನ. ಯಾಕೆ ವಯಸ್ಸಿಗೆ ಬಂದು ಮಕ್ಕಳ ಜೊತೆಗೆ ಜಗಳಕ್ಕೆ ನಿಂದಿರ್ಬೇಕು? ಅಯ್ಯೋ ಪಾಪ ರೀ, ಒಂಚೂರು ಹೋಗ್ತಾರ ನಾನು. ಎಲ್ಲಿ ಬರಬರಿ ಐತೆ ಇಲ್ಲ ನಿಂದ? ಅವ್ರೇನು ಕರ್ದಾರ ನಮ್ಮನ್ನ ಜಗಳ ಬಗೆಹರಿಸ್ಬರ್ರಿ ಅಂತೇಳಿ ಅಂತ? ಏನಂತಾರ ಗೊತ್ತೇನೋ? ಹೋದಂದ್ರೆ ಈಗ ನಿಮ್ಮನ್ನೇನು ಕರ್ದಿದ್ವೇನ್ರಿ? ನಮ್ಮನೆ ವಿಚಾರ ನಾ ಬಗೆಹರಿಸ್ಕೊಂತೆ ನಡಿ ನೀನು ಅಂತಾರ. ನಮ್ಮ ತಂಗಿ ಅನ್ನೋದಲ್ಲ, ಆಕಿ ಗಂಡ ಅಂತಾನ. ಯಾಕೆ ಅವ್ನ ಕಡೆ ಹಂಗೆ ಅನ್ಸ್ಕೊಂಬರ್ಬೇಕು? ಎಲ್ಲರಿಗೂ ನಮ್ದು ನಾವೇನು ಕಡಿಮೆ ಅಲ್ಲ. ಏನು ನಮ್ಗೆ ನಾವು ಕೊಟ್ಟಿದ್ದ ಆಸ್ತಿ ಒಳಗೆ ಬಾಳಿ ಬದುಕಿ ಈಗ ಓಟ್ ಮಾಡ್ಕೊಂಡ ನಿನ್ನ ಆದಿತ್ಯನು ಸುಳೆ ಮಗ್ಗ ನಾವ್ಯಾಕೆ ತಲೆ ತಗ್ಗಿಸ್ಬೇಕು? ಸುಮ್ಮನಿರ. ಅವ್ನ ಮಗನೂ ಏನು ಕಡಿಮೆ ಇಲ್ಲ, ಮಗ ಉಂಟು, ಅವ ಉಂಟು. ಏನಾರ ಯಾಕೆ ಮಾಡ್ಕೊಂಡು ಹಾಳ್ಗುಂಡಿ ಬಿದ್ಕೊಂಡು ಹೋಗ್ಲಿ, ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ನಿಮ್ಮ ತಂಗಿ ಸಲಹೆಗಪ್ಪ ಹೇಳಿದ್ದೆ. ನೋಡು, ನಾ ಹೇಳ, 1 ಅನಿ ತಪ್ಪಿದ್ರೆ 1000 ಅನಿ ತಪ್ತದೆ ಅಂತ. ಹಂಗ ಇದು ಆಕಿನೇ ಆಕಿ ಜೀವನದಾಗ ತಗೊಂಡಿರುವಂತ ನಿರ್ಧಾರ. ಯಾರು ಏನು ಮಾಡಕ್ಕೂ ಆಗಲ್ಲ, ಇದನ್ನ ತಪ್ಸಕ್ಕೂ ಆಗಲ್ಲ. ಅರ್ಥ ಮಾಡ್ಕೊ. ಈಗ ಹೇಳಕ್ಕ ಆಕಿದು ಒಂದು ಸಂಸಾರ ಅಂತ ಆಗೈತಿ. ಅಲ್ಲೇ ತಂಗಿ ಒಬ್ಬಕ್ಕೆ ಇಲ್ಲ, ತಂಗಿ ಗಂಡ, ತಂಗಿ ಮಕ್ಳು ಅದಾವ. ಅದಕ್ಕೆ ಬೇಡ, ಸುಮ್ಮನೆ ಹೇಳಕ್ ಹೋಗೋದು ಬೇಡ. ಅವ್ರು ನಮ್ಮ ತಂಗಿಯರ ನಮ್ಮನ್ನ ಕರೆದಿದ್ರು, ನಮ್ಮ ತಂಗಿ ಕರ್ದಾಳ ಅದಕ್ಕೆ ಬಂದೇವಿ ಅಂತ ಹೇಳ್ಬೋದಿತ್ತು. ಆಕಿನೇ ಕರೀಲಾರ್ದಂಗೆ ಎದ್ದುಗಳ. ಯಾಕೆ ತಲೆ ಕೆಡಿಸ್ಕೊಂತಿ? ಸುಮ್ಮನೆ ಇರ. ಆಯ್ತು, ಇವತ್ತು ಮಾಯನನ್ ತರ್ತೇನೆ. ಮನ್ಯಾಗು ಸುಸಿನೂ ಮೊಮ್ಮಗಳು ಬಂದಾರ. ಚಲೋ ತಿಂಗ್ ಹೋಳಿಗೆ ಶಿಕರಣಿ ಮಾಡ್ರಿ ಮನ್ಯಾಗ. ಏನ ತರಬೇಡ್ರಿ, ಬಸು ಜಯಂತಿ ಆಗಮಟ ಮೇನೇನ್ ತರಬೇಡ್ರಿ. ಹಬ್ಬ ಆದ್ಮೇಲೆ ತಿನ್ಬೇಕು. ನಾ ಹಬ್ಬ ಆದ್ಮೇಲೆ ತಿನ್ಬೇಕು. ಏನಾಗದಲ್ ತಗೋ. ತೊಗೊಂಬರ್ತೇನಿ ಮಾಡ್. 5 ತಿಂಗಳದಾಗ ಆಯ್ತು ಹಬ್ಬನು, ಏನಾಗೋದಿಲ್ಲ. ಅಲ್ಲ ನಾವೇನು ಸಣ್ಣ ಬಾಯಿ ಹಚ್ಚಿಡ್ತೀವನ. ಬೇಕಾದ್ರೆ ಫಸ್ಟಿಗೆ ತಂದ್ಬಿಟ್ಲಿ ಈಗ 2 ತೆಗೆದು ಇಟ್ಟು ಬಿಡು ದೇವ್ರಿಗೆ.
ಆಮೇಲೆ ಅವತ್ತೇ ಎಡಿ ಹಿಡಿಬೇಕಂತೂ ಏನಿಲ್ಲ ನಡಿತೈತಿ. ದೇವ್ರಿಗೆ ಎಡಿ ಹಿಡದ ಸೋಳಿಸಿ ಕಣಿ ಮಾಡಿನ ದೇವ್ರಿಗೆ ಎಡಿ ಹಿಡ್ದ ಹಿಡಿತೀಯ ಉಂಡ್ರಾತ ಆಮೇಲೆ ನಾವು ತೊಗೊಂಬರ್ತೇನೆ ತಡಿ. ಹೋರಿಪ್ಪ ಹೋರಿ ನಿಮ್ ಕೆಲಸ ಮಾಡ್ಕೋರಿ. ಅದ್ ಬೇಕಾದಾಗ್ವಲ್ತಕ್ಕ ತಲೆ ಕೆಡಿಸ್ಕೊಬೇಡ್ರಿ. ನಾನ ಮನಸ್ಸು ಕಲ್ ಮಾಡ್ಕೊಂಡಿಲ್ಲ, ಹಂಗ ಇರ್ರಿ ಸುಮ್ಮನೆ. ಏನಪ್ಪ ಇದು ಎಲ್ಲಿ ಹೋಗಿ ಮುಟ್ಕೊಂತೈತೆ ಏನಾತಾಗ